ಒಂದು ವೇಳೆ ಆಮಿಷಗಳೇನಾದ್ರೂ ಇದ್ರೆ ಬಹುಶಃ ಅವರ ಮಟ್ಟಕ್ಕೆ, ಅವ್ರು ಬೆಳೆದಿರುವಂತ ಮಟ್ಟಕ್ಕೆ ದಿವಸ ಈ ರೀತಿ ತರಾತುರಿ ನಿರ್ಣಯ ತಗೊಳ್ಳುವಂತಹದ್ದು ಬಹಳ ದುರದೃಷ್ಟಕರ ಅಂತ ಮಾತ್ರ ನಾನು ಹೇಳಕ್ಕೆ ಬಯಸ್ತೇನೆ. ಈಗ ನಾವು ಕೂಡ ಏನು ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ. ಈಗ ಏನು ಅವ್ರ ಕಾರಣ ಕೊಡ್ಬೇಕಾಗತ್ತಲ್ಲ. ಈಗ ಏನು ಕಾರಣ ಕೊಡ್ತಾರೆ, ನಾನು ಯಾಕೆ ವಾಪಸ್ಸು ಮತ್ತೆ ಬಿಜೆಪಿಗೆ ಹೋದೆ ಅಂತೇಳಿ. ಯಾಕಂದ್ರೆ ಬಂದಾಗ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಅವ್ರು ಸೋತಾಗ ನಾವು ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿ ಅವ್ರನ್ನ ಗೌರವಿಸಿದ್ವಿ. ಎಲ್ಲರೂ ಕೂಡ ನೀವು ಪ್ರಮುಖ ಪಾತ್ರವನ್ನು ಜಗದೀಶ್ ಶೆಟ್ಟರ್ ಅವರನ್ನು ಕಾಂಗ್ರೆಸ್ಗೆ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಮಾಧ್ಯಮದಲ್ಲಿ ನೋಡುವಾಗ ನಾವು ಅದನ್ನ ಯಾವ ಕೂಡ ಈ ರೀತಿ ನಿಜವಾಗಿ ಇರ್ಬೋದು ಹೊತ್ತು ಕೂಡ ನಾವೆಂದು ಅಂದ್ಕೊಂಡಿಲ್ಲ. ಮತ್ತೆ ಅವ್ರನ್ನ ಈ ಮಾಧ್ಯಮದ ವರದಿಗಳ ಮೇಲೆ ಅವ್ರಿಗೆ ನಾನು ಕೇಳಕ್ಕೂ ಹೋಗಿಲ್ಲ. ಯಾಕಂದ್ರೆ ತಪ್ಪಾಗುತ್ತೆ. ಒಬ್ಬರು ಅವ್ರ ಸೀನಿಯರಿಟಿಗೆ ಅವರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಏನಪ್ಪ ನೀವೇನ್ರಿ ಎಂ ಪಿ ಪಾಟೀಲ್ ಮಾಧ್ಯಮದ ವರದಿ ಕೇಳಿ ನೀವು ನನಗೆ ಈ ಪ್ರಶ್ನೆ ಕೇಳಿದಾರ ಅಂತ ಹೇಳಿ ಕೇಳಿದಾರ ಅಂತ ನಾನು ಅದರ ಮಾತಾಡಿಸಿಲ್ಲ. ಮತ್ತೆ ಈಗ ಏನು ಅವರು ಈ ನಿರ್ಣಯ ತಗೊಳ್ಳಾಗೂ ಅವರು ಕೂಡ ನಮ್ಮನ್ನ ಏನು ಸಂಪರ್ಕ ಮಾಡಿಲ್ಲ, ಇವತ್ತು ಸಹ ಮಾತನಾಡಿಲ್ಲ. ನೋಡೋಣ, ಈಗ ಇನಿಷಿಯಲ್ ರಿಯಾಕ್ಷನ್ ಇಷ್ಟೇ, ಕಾದ್ ನೋಡೋಣ ಏನವ್ರು ಏನು ಉತ್ತರ ಕೊಡ್ತಾರೆ. ಒಟ್ಟಾರೆ ಈ ಆತುರದ ನಿರ್ಧಾರ ಆಗ್ಬಾರ್ದಿತ್ತು. ಅವರ ಒಂದು ಘನತೆಗೆ, ಅವರ ಒಂದು ಮಟ್ಟಕ್ಕೆ ಇದು ಬಹುಶಃ ಸರಿಯಾದದ್ದಲ್ಲ. ಜನ ಇದನ್ನ ಬೇರೆ ಅರ್ಥದಲ್ಲಿ ಅದನ್ನು ಭಾವಿಸ್ತಾರೆ. ಏನಪ್ಪ ಇವರು ಅಧಿಕಾರಕ್ಕೋಸ್ಕರ ಇಲ್ಲಿ ಟಿಕೆಟ್ ಬಂದ್ರು, MLC ಮಾಡಿದ್ರಾಗೂ ಕೂಡ ಇವರು ಹೋದ್ರು, ಮತ್ತೆ ಅಲ್ಲೇನೋ ಒಂದಷ್ಟು ಇವತ್ತೊಂದು ಆಮಿಷ ಹೊಡಿದಾರ ಹೋದ್ರು. ಅವರ ಒಂದು ಘನತೆ ಗೌರವಗೆ ಇದು ಹಿನ್ನಡೆ ಆಗ್ತದೆ ಅನ್ನೋದು ನನ್ನ